ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ನಾವು ಬೆಂಗಳೂರು ಉಪನಗರ ರೈಲು ಯೋಜನೆಯ 2026ರ ಇತ್ತೀಚಿನ ಅಪ್ಡೇಟ್ ಬಗ್ಗೆ ನೋಡಲಿದ್ದೇವೆ. ಇದು ಕರ್ನಾಟಕದ ಅತಿ ದೊಡ್ಡ ರೈಲು ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಬೆಂಗಳೂರು ನಗರದಲ್ಲಿನ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡುವುದು ಮತ್ತು ಸುತ್ತಮುತ್ತಲಿನ ಪಟ್ಟಣಗಳು ಹಾಗೂ ಉಪನಗರಗಳಿಗೆ ವೇಗವಾದ ಉಪನಗರ ರೈಲು ಸಂಪರ್ಕವನ್ನು ಒದಗಿಸುವುದು. ಯೋಜನೆಯ ಅವಲೋಕನ. ಬೆಂಗಳೂರು ಉಪನಗರ ರೈಲು ಯೋಜನೆ ಸುಮಾರು 148 ಕಿಲೋಮೀಟರ್ ಉದ್ದದ ಉಪನಗರ ರೈಲು ಜಾಲವಾಗಿದ್ದು, ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಸುಮಾರು 4 ಪ್ರಮುಖ ಕಾರಿಡಾರ್ಗಳು ಮತ್ತು 58 ನಿಲ್ದಾಣಗಳು ಯೋಜಿಸಲಾಗಿದೆ. ಈ ಯೋಜನೆಯನ್ನು ರೈಲು ಮೂಲಸೌಕರ್ಯ ಅಭಿವೃದ್ಧಿ ಕಂಪನಿ ಕರ್ನಾಟಕ ಲಿಮಿಟೆಡ್ ಜಾರಿಗೆ ತರುತ್ತಿದ್ದು, ಇದು ಕರ್ನಾಟಕ ಸರ್ಕಾರ ಮತ್ತು ಭಾರತೀಯ ರೈಲ್ವೆಗಳ ಸಂಯುಕ್ತ ಉಪಕ್ರಮವಾಗಿದೆ. ಈ ಯೋಜನೆಯ ಅಂದಾಜು ವೆಚ್ಚ ಸುಮಾರು 15,700 ಕೋಟಿ ರೂಪಾಯಿ. ಯೋಜನೆ ಪೂರ್ಣಗೊಂಡ ನಂತರ ಉಪನಗರ ರೈಲುಗಳು ಸುಮಾರು 100 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ನಿರೀಕ್ಷೆಯಿದ್ದು, ಲಕ್ಷಾಂತರ ದೈನಂದಿನ ಪ್ರಯಾಣಿಕರಿಗೆ ವೇಗವಾದ ಪ್ರಯಾಣ ಸೌಲಭ್ಯ ಒದಗಿಸುತ್ತದೆ. ಯೋಜನೆಯ 4 ಕಾರಿಡಾರ್ಗಳು. ಈ ಉಪನಗರ ರೈಲು ಜಾಲದಲ್ಲಿ 4 ಕಾರಿಡಾರ್ಗಳಿದ್ದು, ಕೆಎಸ್ಆರ್ ಬೆಂಗಳೂರುರಿಂದ ದೇವನಹಳ್ಳಿ, ಬೆನ್ನಿಗನಹಳ್ಳಿ ರಿಂದ ಚಿಕ್ಕಬಾಣಾವರ, ಕೆಂಗೇರಿ ರಿಂದ ವೈಟ್ಫೀಲ್ಡ್, ಹೀಲಲಿಗೆ ರಿಂದ ರಾಜಾನುಕುಂಟೆ. 2026ರ ಪ್ರಸ್ತುತ ಪ್ರಗತಿ. 2026ರ ವೇಳೆಗೆ ಹಲವಾರು ಕಾರಿಡಾರ್ಗಳಲ್ಲಿ ನಿರ್ಮಾಣ ಕಾರ್ಯಗಳು ನಡೆಯುತ್ತಿವೆ. ಬೆನ್ನಿಗನಹಳ್ಳಿ ರಿಂದ ಚಿಕ್ಕಬಾಣಾವರ ನಡುವೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ನಾಗರಿಕ ಕಾಮಗಾರಿಗಳು ಮುಂದುವರಿಯುತ್ತಿವೆ. ಹೀಲಲಿಗೆ ರಿಂದ ರಾಜಾನುಕುಂಟೆವರೆಗೆ ಭೂಸ್ವಾಧೀನ ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ. ಕೆಲವು ಗುತ್ತಿಗೆದಾರರು ಯೋಜನೆಯನ್ನು ಬಿಟ್ಟಿರುವುದರಿಂದ ಕೆಲವು ನಾಗರಿಕ ಕಾಮಗಾರಿಗಳಿಗೆ ಹೊಸ ಟೆಂಡರ್ಗಳನ್ನು ಹೊರಡಿಸಲಾಗಿದೆ ಮತ್ತು ನಿರ್ಮಾಣ ಕಾರ್ಯಗಳು ಶೀಘ್ರದಲ್ಲೇ ವೇಗ ಪಡೆಯುವ ನಿರೀಕ್ಷೆಯಿದೆ. ಇದುವರೆಗೆ ಸರ್ಕಾರವು ಭೂಸ್ವಾಧೀನ ಮತ್ತು ಆರಂಭಿಕ ನಿರ್ಮಾಣ ಕಾರ್ಯಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದೆ. ಯೋಜನೆಯ ವಿಳಂಬದ ಮಾಹಿತಿ. ಆರಂಭದಲ್ಲಿ ಈ ಉಪನಗರ ರೈಲು ಜಾಲವು ಸುಮಾರು 2026ರೊಳಗೆ ಪೂರ್ಣಗೊಳ್ಳಬೇಕೆಂದು ನಿರೀಕ್ಷಿಸಲಾಗಿತ್ತು. ಆದರೆ ಭೂಸ್ವಾಧೀನ ಸಮಸ್ಯೆಗಳು, ಗುತ್ತಿಗೆದಾರರ ಸಮಸ್ಯೆಗಳು ಮತ್ತು ನಿರ್ಮಾಣ ವಿಳಂಬಗಳ ಕಾರಣದಿಂದ ಯೋಜನೆಯ ಪೂರ್ಣಗೊಳ್ಳುವ ಗಡುವನ್ನು ಈಗ ಸುಮಾರು 2030ರವರೆಗೆ ವಿಸ್ತರಿಸಲಾಗಿದೆ. ವಿಳಂಬಗಳಿದ್ದರೂ ಸಹ ಈ ಯೋಜನೆ ಬೆಂಗಳೂರು ನಗರದ ಭವಿಷ್ಯದ ಸಾರಿಗೆ ವ್ಯವಸ್ಥೆಗೆ ಅತ್ಯಂತ ಮುಖ್ಯವಾಗಿರುವುದರಿಂದ ಸರ್ಕಾರ ಯೋಜನೆಯನ್ನು ಮುಂದುವರಿಸುತ್ತಿದೆ. ಯೋಜನೆಯ ಪ್ರಯೋಜನಗಳು. ಯೋಜನೆ ಕಾರ್ಯಾರಂಭವಾದ ನಂತರ ರಸ್ತೆ ಟ್ರಾಫಿಕ್ ದಟ್ಟಣೆ ಕಡಿಮೆಯಾಗುತ್ತದೆ. ದೈನಂದಿನ ಪ್ರಯಾಣಿಕರಿಗೆ ವೇಗವಾದ ಪ್ರಯಾಣ ಸೌಲಭ್ಯ ದೊರೆಯುತ್ತದೆ. ಕೈಗಾರಿಕಾ ಪ್ರದೇಶಗಳು ಮತ್ತು ಉಪನಗರಗಳ ಸಂಪರ್ಕ ಸುಧಾರಿಸುತ್ತದೆ. ಬೆಂಗಳೂರು ನಗರದ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಉತ್ತಮ ಸಾರಿಗೆ ವ್ಯವಸ್ಥೆ ಒದಗುತ್ತದೆ. ಇದು ಮೆಟ್ರೋ, ಬಸ್ಗಳು ಮತ್ತು ಇತ್ತೀಚಿನ ರೈಲು ನಿಲ್ದಾಣಗಳೊಂದಿಗೆ ಸಂಪರ್ಕ ಹೊಂದಿ ಒಂದು ಆಧುನಿಕ ಬಹುಮಾಧ್ಯಮ ಸಾರಿಗೆ ವ್ಯವಸ್ಥೆಯನ್ನು ನಿರ್ಮಿಸುತ್ತದೆ. ಬೆಂಗಳೂರು ಉಪನಗರ ರೈಲು ಯೋಜನೆ ಬೆಂಗಳೂರು ನಗರದ ಭವಿಷ್ಯಕ್ಕೆ ಅತ್ಯಂತ ಪ್ರಮುಖ ರೈಲು ಯೋಜನೆಗಳಲ್ಲಿ ಒಂದಾಗಿದೆ. ವಿಳಂಬಗಳಿದ್ದರೂ ನಿರ್ಮಾಣ ಕಾರ್ಯಗಳು ಮುಂದುವರಿಯುತ್ತಿದ್ದು, ಮುಂದಿನ ವರ್ಷಗಳಲ್ಲಿ ಇದು ಉಪನಗರ ಸಾರಿಗೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಪ್ರಮುಖ ಯೋಜನೆಯಾಗಲಿದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.